ಚಿಕ್ಕ ಮಲ್ಲಿಗೆ ಗಿಡದಲ್ಲೂ ಕೂಡ ಈ ರೀತಿ ತುಂಬಿ ಹೂಗಳು ಬರಬೇಕು ಅಂತಂದರೆ ಮೊದಲನೇದಾಗಿ 4ರಿಂದ 5 ಗಂಟೆಗಳ ಬಿಸಿಲು ಚೆನ್ನಾಗಿ ಬೀಳಬೇಕು. ಆವಾಗಲೇ ನಿಮ್ಮ ಮಲ್ಲಿಗೆ ಗಿಡದಲ್ಲಿ ಈ ರೀತಿ ಬಂಚಸ್ನಲ್ಲಿ ಹೂಗಳು ಬರೋದು. ಎರಡನೇದು, ಹೂಗಳು ಬಂದು ಹೋದ ನಂತರ ಅದನ್ನು ಪಿಂಚಿಂಗ್ ಮಾಡಬೇಕು, ಸಾಫ್ಟ್ ಪ್ರೂನಿಂಗ್ ಮಾಡಬೇಕು. ಇದರಿಂದ ಅಲ್ಲಿರುವಂಥ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವೇಟ್ ಆಗಿ ಮತ್ತೆ ಹೂಗಳು ಬರುತ್ತೆ. ಮಲ್ಲಿಗೆ ಗಿಡಕ್ಕೆ ಒಳ್ಳೆಯ ಒಂದು 10ರಿಂದ 15 ಇಂಚಿನ ಪಾಟನ್ನು ಕೊಡಿ, ಇದರಿಂದ ಅದು ಚೆನ್ನಾಗಿ ಹರಡ್ಕೊಳ್ಳುತ್ತೆ. 4ನೇದು ಬಂದು ನೀರನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡಿ, ಆವಾಗ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರೋದು. ನೆಕ್ಸ್ಟ್ ಬರುವಂಥ ಪಾಯಿಂಟ್ ಫರ್ಟಿಲೈಸರ್. ಇದಕ್ಕೆ ಒಳ್ಳೆಯ ಆರ್ಗ್ಯಾನಿಕ್ ಹೋಮ್ಮೇಡ್ ಫರ್ಟಿಲೈಸರನ್ನು ಕೊಡಿ. ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಪೆಸ್ಟ್ ಅಟ್ಯಾಕ್ ಆಗಲ್ಲ, ಮಣ್ಣು ಹಗುರವಾಗಿರುತ್ತೆ. ಮಣ್ಣು ಹಗುರವಾಗಿದ್ದಷ್ಟು ಹೂಗಳು ಹೆಚ್ಚೆಚ್ಚಾಗಿ ಬರುತ್ತೆ. ನಾನು ಲಾಂಗ್ ವಿಡಿಯೋ ಕೂಡ ಇದೆ, ಅದನ್ನು ಇಲ್ಲೇ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಈ ವಿಡಿಯೋನ ಕೆಳಗಡೆನೇ ಟ್ಯಾಗ್ ಮಾಡಿರ್ತೀನಿ. ಇವತ್ತು ನಾನು ಕೊಡ್ತಿರುವಂಥ ಫರ್ಟಿಲೈಸರ್ ಬಂದು ಹೋಮ್ ಮೇಡ್. ಇದು ನಿಮ್ಮ ಹತ್ರ ಖಂಡಿತ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ. ಅದೇನು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಯಾವ ಗಿಡಕ್ಕೆ ಫರ್ಟಿಲೈಸರ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಆ ಪಾಟ್ನ ಮಣ್ಣನ್ನು ಸಡ್ಲಗೊಳಿಸಿ ಅದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಇರಬೇಕು. ನಾನಿವತ್ತು ಡ್ರೈ ಫರ್ಟಿಲೈಸರನ್ನು ಕೊಡ್ತಾಯಿದ್ದೀನಿ. ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಫರ್ಟಿಲೈಸರನ್ನು ಆ ಒಂದು ಪಾಟ್ನ ಸುತ್ತ, ಬೇರಿನ ಹತ್ರ ಕೊಡಬೇಡಿ, ಸೈಡಲ್ಲಿ ಕೊಡಿ. ಆ ಸೈಡಲ್ಲಿ ಅದರ ಏರಿಯಲ್ ರೂಟ್ಸ್ ಹರಡ್ಕೊಂಡಿರುತ್ತೆ. ಅವುಗಳಿಗೆ ನಾವು ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆ ಗಿಡ ಗ್ರೋತ್ ಆಗುತ್ತೆ. ಯಾವ ಗಿಡದಲ್ಲಿ ಮೊಗ್ಗುಗಳಿದೆ ಆ ಗಿಡಕ್ಕೆ ಫರ್ಟಿಲೈಸರ್ ಕೊಡಿ. ಹೂಗಳು ಬಂದಿವೆ, ಅರಳಿವೆ, ಆ ಗಿಡಕ್ಕೆ ಫರ್ಟಿಲೈಸರನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋ ಕಾರಣದಿಂದಲೇ ಅದರಲ್ಲಿ ಹೂಗಳು ಬರ್ತಾ ಇದೆ. ಯಾವ ಗಿಡದಲ್ಲಿ ಮೊಗ್ಗುಗಳಿದೆ ಆ ಗಿಡಕ್ಕೆ ಫರ್ಟಿಲೈಸರನ್ನು ಅವಶ್ಯಕತೆ ಇದೆ. ಹೂಗಳು ಕಂಪ್ಲೀಟಾಗಿ ಅರಳಿರುವಂಥ ಗಿಡಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರಲ್ಲ. ಸೊ ನೋಡಿದ್ರಲ್ಲ, ನಾನು ಈ ಮೊಗ್ಗುಗಳಿರುವಂಥ ಗಿಡಕ್ಕೆ ಮಾತ್ರ ಫರ್ಟಿಲೈಸರ್ ಕೊಟ್ಟಿರೋದು. ಇಲ್ಲಿ ನಾನು ಫರ್ಟಿಲೈಸರ್ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲನೇದು ಒಂದು ಬಾಳೆಹಣ್ಣಿನ ಸಿಪ್ಪೆ ಒಣಗಿರುವಂಥದ್ದು, ಎರಡನೇದು ಮಸ್ಟರ್ಡ್ ಕೇಕ್, 1 ಚಮಚ ಸಾಸಿವೆ ಹಿಂಡಿ, ಮೂರನೇ ವಸ್ತು ಬಂದು ಫ್ರೆಶ್ ಟೀ ಪೌಡರ್, ಹಾಗೂ 4ನೇದು ಎಪ್ಸಮ್ ಸಾಲ್ಟ್. ಈ 4 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕಿ ನೋಡಿ. ರಿಸಲ್ಟನ್ನು ಕಮೆಂಟ್ ಮಾಡ್ತೀರಾ ಅಂದ್ಕೊಳ್ತಾ, ಇದರ ಬಗ್ಗೆ ಡೀಟೇಲ್ ವಿಡಿಯೋ ಇದೇ ವಿಡಿಯೋನ ಕೆಳಗಡೆ ಇದೆ, ಲಿಂಕ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.